ಹಲೋ, ಗುಡ್ ಈವ್ನಿಂಗ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನಾವು ಇವಾಗ ತಾನೇ ನಾನು ನನ್ನ ಹಸ್ಬೆಂಡ್, ನನ್ನ ತಂಗಿಯವ್ರ ಹಸ್ಬೆಂಡ್, ನನ್ನ ಮೈದ್ನ, ಓಕೆನಾ. ಸೊ ಎಲ್ಲರೂ 4 ಜನ ನಾವು ಡೆಕೆತ್ಲಾನ್ಗೆ ಶಾಪಿಂಗ್ ಹೋಗಿದ್ರಿ. ಯಾಕಪ್ಪ ಈ ವಿಡಿಯೋ ಅಂತಂದರೆ, ನಮ್ಮದು ನೆಕ್ಸ್ಟ್ ರೈಡ್ಗೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ರೈಡ್ ಅನ್ನೋದಕ್ಕಿಂತ ನಮ್ಮದು ಡ್ರೀಮ್ ರೈಡ್ ಅಂತ ಅನ್ಬೋದು. ಸೊ ಹಲವಾರು ಡ್ರೀಮ್ ಪ್ಲೇಸಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಇದು, ಓಕೆನಾ. ಆಲ್ ಟುಗೆದರ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ತಂಗಿ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಒಂದು 4 ಕಪಲ್ಸು ನಾವು ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಬಿಗ್ ಡೆಸ್ಟಿನೇಷನ್ ರೈಡ್ ಆಗಿದೆ. ಸೊ ಎಲ್ಲಿ ಅಂತ ಅಂದರೆ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ವೀಡಿಯೋಸ್ ಹಾಕ್ತಿರ್ತೀನಿ ಅದನ್ನೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವತ್ತು ಡೆಕೆತ್ಲಾನ್ಗೆ ಶಾಪಿಂಗ್ ಹೋಗಿದ್ರಿ, ಹಾಗೆ JC ರೋಡ್ಗೆ ಶಾಪಿಂಗ್ ಹೋಗಿದ್ರಿ. ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಏನೇನೆಲ್ಲ ತಂದೆ, ನಮ್ಮ ನೆಕ್ಸ್ಟ್ ರೈಡ್ಗೆ ನಮ್ಮದು ಪ್ರಿಪರೇಷನ್ ಹೇಗಾಗ್ತಿದೆ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋ ನೀವು ಲೇಟೆಸ್ಟ್ ವಿಡಿಯೋ ನೀವು ನೋಡಿಲ್ಲ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ರೀತಿಸ್ತಾನೇ ಇರಿ. ಓಕೆ, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಥಿಂಗ್, ನಾವು ಡೆಕೆತ್ಲಾನ್ಗೆ ಹೋಗಿದ್ರಿ. ನಾವು ಸುಮ್ಮನೆ ಹೇಗೋ ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ತಿಲ್ಲ. ಸೊ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಮ್ಮ ರೈಡ್ಗೆ, ಬಿಕಾಸ್ ನಾವು ರೈಡ್ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಎಷ್ಟು ದಿನದ ರೈಡು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ. ಸೊ ಡೆಸ್ಟಿನೇಷನ್ ಪ್ಲೇಸ್ ಯಾವುದಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ರಿವೀಲ್ ಮಾಡ್ತೀವಿ. ಸೊ ಇವಾಗ ಸದ್ಯಕ್ಕೆ ಈ ವಿಡಿಯೋ ಏನು ಅಂತಂದರೆ, ನಾವು ಏನೇನು ಪರ್ಚೇಸ್ ಮಾಡಿದ್ರಿ ರೈಡ್ಗೋಸ್ಕರ ಅನ್ನೋದು ಮಾತ್ರ ನಾನು ತೋರಿಸ್ತೀನಿ. ಸೊ ನಮ್ಗೆ ಏನೇನು ಬೇಕಾಗಿತ್ತು ಅಂತಂದರೆ ಐ ವಿಲ್ ಶೋ ಯು. ಸೊ ಇದು ಟೀ ಶರ್ಟ್ ಅನ್ನೋದಕ್ಕಿಂತ ಇದನ್ನು ಲೈನರ್ ಅಂತ ಹೇಳ್ತಾರೆ. ನಾವೇನು ಜಾಕೆಟ್ ಒಳಗೆ, ರೈಡಿಂಗ್ ಜಾಕೆಟ್ ಒಳಗೆ ಹಾಕೊಳ್ಳೋದಕ್ಕೆ ಈ ಲೈನರ್ ಯೂಸ್ ಮಾಡ್ತಾರೆ. ಸೊ ತುಂಬಾ ಸಾಫ್ಟ್ ಆಗಿದೆ, ನೀವು ನೋಡ್ಬೋದು. ಇದು ಡೆಕೆತ್ಲಾನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಸಾಫ್ಟ್ ಫೀಲ್ ಕೊಡುತ್ತೆ. ಇದು ಆಚೆ ಬಂದುಬಿಟ್ಟು ಈ ಥರ ಇದೆ, ಬಟ್ ಒಳಗೆ ನಮಗೆ ಒಂಥರ ಸ್ಮೂತ್ ಫಿನಿಶ್ ಇದೆ. ಸೊ ಇದು ನಮಗೆ ತುಂಬಾ ಕಂಫರ್ಟಬಲ್ ಇರುತ್ತೆ. ನೀವು ನೋಡಿರ್ಬೋದು ರೈಡಿಂಗ್ ಜಾಕೆಟ್ಸ್ ಅಂದರೆ ಎಷ್ಟು ಹೆವಿ ಇರುತ್ತೆ. ಸೊ ನಮ್ಮ ಕೈಕಾಲು ಅಲ್ಲಾಡ್ಸೋಕ್ಕೂ, ಯಾಕಂದರೆ ಅದು ತುಂಬ ಸೇಫ್ಟಿ ಜಾಕೆಟ್ ಆಗಿರೋದ್ರಿಂದ ನಾವು ಒಳಗೆ ಈ ಲೈನರ್ ಯೂಸ್ ಮಾಡಿದ್ರೆ ನಮಗೆ ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ಇರಿಟೇಷನ್ ಆಗೋಲ್ಲ, ಇಚ್ಚಿಂಗ್ ಆಗೋಲ್ಲ, ಏನೂ ಆಗೋಲ್ಲ. ಆಮೇಲೆ ಸಖತ್ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ಈ ಲೈನರ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಸೇಫ್ ಅನ್ನೋದಕ್ಕಿಂತ ನಮ್ಗೆ ಕಂಫರ್ಟಬಲ್. ಬಿಕಾಸ್ ಆಲ್ರೆಡಿ ನಾವು ಕಂಫರ್ಟಬಲ್ ಇದನ್ನು ಹಾಕೊಂಡ್ಮೇಲೆ ಸೇಫ್ಟಿ ಅನ್ನೋದಕ್ಕೆ ನಾವು ಆಲ್ರೆಡಿ ಜಾಕೆಟ್ನ ಯೂಸ್ ಮಾಡ್ತಿರೋದ್ರಿಂದ ಈ ಲೈನರ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಹೇಳ್ಬೇಕಂತಂದರೆ ನಾರ್ಮಲ್ ಟೀ ಶರ್ಟ್ಸ್ ಕೂಡ ಹಾಕ್ಬೋದು, ಬಟ್ ನಿಮಗೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ಯಾಕಂದರೆ ಟೀ ಶರ್ಟ್ ಅಂದರೆ ನಮ್ಗೆ ಈ ಥರ ಹಾಫ್ ಸ್ಲೀವ್ಸ್ ಇರುತ್ತೆ. ಸೊ ಇಲ್ಲೆಲ್ಲ ನಿಮ್ಗೇನು ಫೀಲ್ ಆಗೋಲ್ಲ, ಅದೊಂಥರ ಇಚ್ಚಿಂಗ್, ಇರಿಟೇಷನ್ ಎಲ್ಲ ಆಗುತ್ತೆ. ಸೊ ಇದು ಕಂಪ್ಲೀಟ್ ಫುಲ್ ಸ್ಲೀವ್ಸ್ ಇರೋದ್ರಿಂದ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ನಮಗೆ. ಎಸ್ಪೆಷಲಿ ನಾವು ಮೇಲೆ ಯೂಸ್ ಮಾಡೋದಕ್ಕಿಂತ ನಾವು ಜಾಕೆಟ್ ಒಳಗೆ, ರೈಡಿಂಗ್ ಜಾಕೆಟ್ ಒಳಗೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಸಿ, ಇದು ನನ್ನ ಸೈಜು ನಾನು ತೊಗೊಂಡೆ, ಇದು ಇಲ್ಲಿವರೆಗೂ ಬರುತ್ತೆ. ಸೊ ನನ್ನ ಹಸ್ಬೆಂಡ್ ನಾನು 2 ತೊಗೊಂಡೆ. ಬಿಕಾಸ್ ಅವ್ರಿಗೆ ಯಾಕೆ ಅಂತಂದರೆ, ತುಂಬ ಕ್ರೂರಿಯಪ್ಪ ಇವಳು ಅಂತೆಲ್ಲ ಅನ್ಕೋಬೇಡಿ, ಅವ್ರ ಹತ್ರ ಆಲ್ರೆಡಿ 7 ಪೇರ್ಸ್ ಇದೆ. ಅದಕ್ಕೋಸ್ಕರ ಅವರು ಹೊಸದು ನೋಡೋಣ ಹೆಂಗೆ ಕಾಣುತ್ತೆ ಅಂತ ಒಂದು ಮಾತ್ರ ತೊಗೊಂಡಿದ್ದಾರೆ. ನಾನು 2 ಪೇರ್ ತೊಗೊಂಡಿರೋದು. ಇದ್ರದ್ದು ಕಾಸ್ಟ್ ಬಂದು ಡೆಕೆತ್ಲಾನಲ್ಲಿ ತೊಗೊಂಡಿದ್ದು ಓಕೆ 499 ರೂಪೀಸ್ ಇದೆ ಇದು ಲೈನರ್. ಓಕೆ, ಸೊ ಇದು ಒಂದು ತೊಗೊಂಡ್ರೆ ನಾವು, ಇದು ಯೂಸ್ ಆಗುತ್ತೆ, ಇದು ಯೂಸ್ ಆಗೋಕ್ಕೆ ತೊಗೊಳ್ಳಿ. ಇದು ನಮಗೆ ಟ್ರಾವೆಲ್ಗೆ ಸಣ್ಣ ಥಿಂಗ್ಸ್ ಏನಾದರೂ ಇಡೋದಕ್ಕೆ, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಆಮೇಲೆ ನಾನು ಯೂಸ್ ಮಾಡ್ತಿರೋ ಮೈಕ್ ಆಗಿರ್ಬೋದು. ಸೊ ಇಂಥದ್ದೆಲ್ಲ ಯೂಸ್ಫುಲ್ ಥಿಂಗ್ಸ್, ವಾಲೆಟ್ ಆಗಿರ್ಬೋದು ಅಥವಾ ಕಾರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಜಾಕೆಟ್ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಜಾಕೆಟ್ ತುಂಬ ಸ್ಟಿಫಾಗಿ ಕುತ್ಕೊಂಡಿರುತ್ತೆ ಬಾಡಿಗೆ. ನಾವು ಅದರೊಳಗೆ ಮೊಬೈಲ್ ಇಟ್ಕೊಂಡ್ರೂ ಅನ್ಕಂಫರ್ಟಬಲ್, ನಮಗೆ ಬೆಂಡ್ ಮಾಡೋದು ಅದೆಲ್ಲ ಆಗೋದಿಲ್ಲ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಟ್ರಾವೆಲ್ ಬೂಮ್ ಬ್ಯಾಗ್ ಅಂತ ಹೇಳಿ. ಇದ್ರದ್ದು ಕಾಸ್ಟ್ ಬಂದು 599 ಇತ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್, ಇದು ನನ್ನ ಜಾಕೆಟ್, 2 ಲೈನರ್, ಅದು ಅವ್ರದ್ದು ನಾನು ತೋರಿಸಿದ್ದಾಗಿದೆ. ಸೊ ಇದೊಂದು ತೊಗೊಂಡಿದ್ದೀವಿ. ಇದು ಆ್ಯಕ್ಚುಲಿ ಹ್ಯಾಂಡ್ ವಾರ್ಮ್ ಆಗುತ್ತೆ. ಇದು ಎಷ್ಟಿದೆ, 10 ಪ್ಯಾಕ್ಸ್ ಇದೆ ಇದರೊಳಗೆ.
ಸೊ ಇದು ಒಂದು ತೊಗೊಂಡಿದ್ದೀವಿ. ಇದ್ರದ್ದು ನಾನು ಇನ್ನು ಡೀಟೇಲಾಗಿ ಹೇಳಬೇಕು ಅಂತಂದರೆ ನಾನು ರೈಡಿಂಗಲ್ಲಿ ಹೇಳ್ತೀನಿ ನಾನು ನಿಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಅನ್ನೋದು. ಇದು ಗ್ಲೌಸ್ ಒಳಗೆ ಇದು ಒಂದು ಲೈಕ್ ಸಣ್ಣ ಸಣ್ಣ ಸ್ಟ್ರಿಪ್ಸ್ ಇರುತ್ತೆ. ಆ ಗ್ಲೌಸ್ ಒಳಗೆ ಹಾಕ್ಕೊಂಡ್ರೆ ಸ್ವಲ್ಪ ನಮಗೆ ವಾರ್ಮ್ ಫೀಲ್ ಕೊಡುತ್ತೆ, ಕೋಲ್ಡ್ ಆಗೋದಿಲ್ಲ. ಸೊ ಇನ್ನೂ ಜಾಸ್ತಿ ಹೇಳೋಕ್ಕೋದ್ರೆ ನನ್ನ ಡೆಸ್ಟಿನೇಷನ್ ನಾವು ಎಲ್ಲಿ ಹೋಗ್ತಿದ್ದೀವಿ ಪ್ಲೇಸ್ನ ರಿವೀಲ್ ಮಾಡಬೇಕಾಗತ್ತೆ, ಸೊ ಬೇಡ. ಹಾಗೆ ಇದು ಟವಲ್. ಸೊ ಇದು ನಮಗೆ ನೀರು ಏನಾಗುತ್ತೆ ಹೀರ್ಕೊಳ್ಳುತ್ತೆ ತುಂಬಾ, ಯಾಕಂದರೆ ಇದು ಟ್ರಾವೆಲ್ಗೆ ತುಂಬಾ ಯೂಸ್ ಆಗುತ್ತೆ. ನಾವು ನಾರ್ಮಲ್ ತೆಳ್ಳಗಿರೋ ಟವಲ್ ಅದೆಲ್ಲ ನಮ್ಗೆ ಯೂಸ್ ಆಗೋದಿಲ್ಲ, ಯಾಕಂದರೆ ಟರ್ಕಿ ಟವಲ್ ಎಲ್ಲ ಇಟ್ಕೊಂಡು ಹೋಗೋಕ್ಕೂ ಆಗೋಲ್ಲ. ಸೊ ಇದು ಟ್ರಾವೆಲ್ಗಂತಾನೆ. ಸೊ ಯು ಕ್ಯಾನ್ ಸಿ ಎಷ್ಟು ತಿನ್ನಾಗಿದೆ, ಬಟ್ ಇದು ನೀರು ಹೀರ್ಕೊಳ್ಳುತ್ತೆ ಅಂತ ಹೇಳಿ. ಇದು ಸೈಜ್ ಎಲ್. ಇದು ಏನು ಪ್ರೈಸ್ ಇತ್ತು, ಲೆಟ್ಸ್ ಚೆಕ್. ಇದು ಪ್ರೈಸ್ ಏನಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. $399. ಸೊ ಇದು ಪ್ರೈಸ್ ಬಂದು ಟವಲ್ ಪ್ರೈಸ್ ಬಂದು, ಇದು ನನಗೊಂದು ಹಸ್ಬೆಂಡ್ಗೊಂದು ತೊಗೊಂಡ್ರಿ. ಟವಲ್ ಪ್ರೈಸ್ ಬಂದು $399. ಸೊ ಇಷ್ಟು ನಾನು ಡೆಕೆತ್ಲಾನಲ್ಲಿ ತಂದಿದ್ದು. ನಮಗೆ ಸದ್ಯಕ್ಕೆ ಇಷ್ಟು ಯೂಸ್ ಆಗುತ್ತೆ. ಬೇರೆದೇನಿದೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಎಸ್, ಕಂಪ್ಲೀಟೆಡ್ ವಿತ್ ಡೆಕೆತ್ಲಾನ್. ಓಕೆ, ಸೊ ನೆಕ್ಸ್ಟ್ ನಾವೇನು ತೊಗೊಂಡ್ರಿ ಅಂತ ಅಂದರೆ, ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ ಐ ವಿಲ್ ಶೋ ಯು. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಪ್ರೈಸ್ ಎಷ್ಟಿದೆ? ಸೊ ಇದಕ್ಕೆ ಜಿಪ್ ಲಾಕ್ ಕವರ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಇದು ನಮ್ಮ ಸೂಟ್ ಕೇಸ್ಗೆ ಆರ್ಗನೈಸರ್. ಸೊ ಏನೇನೆಲ್ಲ ಜೋಡಿಸ್ಕೋಬೋದು ಇದರೊಳಗೆ. ಇದನ್ನು ನಾವು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಒಂದು ಪೌಚ್ ಕೊಟ್ಟಿದ್ದಾರೆ. ನಾವೇನಾದರೂ ಥಿಂಗ್ಸ್ ಹಾಕಿ ವಿ ಕ್ಯಾನ್ ಜಸ್ಟ್ ರ್ಯಾಪ್ ಇಟ್ ಅಪ್ ಆ್ಯಂಡ್ ನಾವು ಆರ್ಗನೈಸ್ ಮಾಡ್ಕೋಬೋದು. ಸೊ ಇಷ್ಟು ಆರ್ಗನೈಸ್ ಕವರ್ಸ್ ಇದೆ. 7 1 2 3 4 5 6 7 ಇದೆ ನಮ್ಮ ಹತ್ರ ಪ್ಯಾಕ್ ಇದರೊಳಗೆ. ಸೊ ಇದಕ್ಕೆ $499 ಆಯಿತು. ನಾವು 2 ಸೆಟ್ಸ್ ತೊಗೊಂಡಿದ್ವಿ. ಬಿಕಾಸ್ ನಮಗೆ ಬರೀ 7ಅಲ್ಲಿ ನಾವು ಎಲ್ಲನೂ ಇಟ್ಕೊಳ್ತೀವಿ ಅಂತಂದರೆ ಅದು ಸುಳ್ಳು, ಅದಾಗೋದಿಲ್ಲ. ಯಾಕಂದರೆ ನಮಗೆ ಇಷ್ಟು ಸಣ್ಣದಿದೆ ಇದು ಒಂದು. ಇದರೊಳಗೆ ನಾನು ಅವ್ರದ್ದು ಡ್ರೆಸ್ ಒಂದು ಇಟ್ಕೊಂಡ್ರೆ ನನ್ನ ಡ್ರೆಸ್ ಇಟ್ಕೊಳ್ಳೋಕೆ ಜಾಗ ಇರಲ್ಲ, ಅಫ್ಕೋರ್ಸ್. ಹೌದು. ಸೊ ಅದಕ್ಕೆ ನಾವು ಇನ್ನೊಂದು ಪೇರ್ ಕೂಡ ನಾವು 2 ಸೆಟ್ಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ಯಾವುದ್ರೊಳಗೆ ಹೋಗುತ್ತೆ ಮತ್ತು ಹೇಗೆ ನಾವು ಆರ್ಗನೈಸ್ ಮಾಡ್ಕೊಳ್ತೀವಿ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನೇನೆಲ್ಲ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಳ್ತೀವಿ ಸೂಟ್ ಕೇಸಲ್ಲಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಕಾಸ್ಟ್ ಬಂದು ಅಮೆಝಾನಲ್ಲಿ ನಾನು ನಿಮಗೆ ಲಿಂಕ್ ಬೇಕಾದ್ರೂ ನಾನು ಹಾಕ್ತೀನಿ, ಇಲ್ಲ ಅಂತಂದರೆ ನಾನು ವಿಡಿಯೋ ಕಾರ್ನರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಪ್ರಾಡಕ್ಟ್ ಅನ್ನೋದು ಅಮೆಝಾನಲ್ಲಿ. ಸೊ ಅದನ್ನು ನೀವು ಚೆಕ್ ಮಾಡಿ ನೀವು ಬೈ ಮಾಡ್ಕೋಬೋದು. ಇದ್ರ ಕಾಸ್ಟ್ ಬಂದು $499. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು JC ರೋಡ್ಗೆ ಹೋಗಿದ್ರಿ. ಸೊ ರೈಡ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೇಫ್ಟಿಗೋಸ್ಕರ ನಾವು ಏನೇನೆಲ್ಲ ತೊಗೊಂಡ್ರಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ನನ್ನ ಹಸ್ಬೆಂಡ್ ಹೆಲ್ಮೆಟ್. ಸೊ ಅವರು ಬೈಕ್ದಿತ್ತು ಆ್ಯಕ್ಚುಲಿ, ಬಟ್ ಅದು ಬೀಳ್ಸ್ಬಿಟ್ಟಿದ್ದಾರೆ. ಅದು ಹೆಲ್ಮೆಟ್ ಶೆಲ್ ಒಡೆದೋಗಿದೆ. ಸೊ ಅದು ಸೇಫ್ಟಿ ಇರಲ್ಲ, ಅಫ್ಕೋರ್ಸ್ 100% ಸೇಫ್ಟಿ ಇರಲ್ಲ. ಸೊ ಇದು ಸ್ವಲ್ಪ ನಿಧಾನವಾಗಿ ರಿಮೂವ್ ಮಾಡಬೇಕು. ಯಾಕೆ ಅಂತಂದರೆ ಇವರು ಇಂಟರ್ಕಾಮ್ನ ಅಲ್ಲೇ JC ರೋಡಲ್ಲಿ ಹೆಲ್ಮೆಟ್ ತೊಗೊಂಡು ಹಾಗೆ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಯು ಕ್ಯಾನ್ ಸಿ ಇಂಟರ್ಕಾಮ್ ಹಾಕಿದ್ದಾರೆ. ಇದು ಯಾವ ಕಂಪ್ನಿದು ಅಂದರೆ CSO ಅಂತ ಯಾವುದೋ ಇದೆ. ಓಕೆ, ಬ್ಲೂ ಆಮರ್ C50. ಓಕೆ, ಸೊ ಇದ್ರ ಕಾಸ್ಟ್ ಬಂದು ಎಷ್ಟಾಗಿದೆ? 28,000. ಓ ಮೈ ಗಾಡ್. ಟ್ರಾವೆಲ್ ಅಂತಂದರೆ ಇವ್ರಿಗೆ ತುಂಬಾ ಕ್ರೇಜ್ ಇರುತ್ತೆ. ಸೊ ಹೇಗೆ ಅಂತಂದರೆ ಸೇಫ್ಟಿ ಏನೇನು ಬೇಕು ಟ್ರಾವೆಲ್ಗೋಸ್ಕರ ಅದನ್ನೆಲ್ಲನೂ ಪರ್ಚೇಸ್ ಮಾಡಿದ್ದಾರೆ. ಅವ್ರಿಗೋಸ್ಕರ ಎಲ್ಲನೂ ತೊಗೊಂಡಿದ್ದಾರೆ ಟ್ರಾವೆಲ್ಗೋಸ್ಕರ. ಈಗ ಮದುವೆ ಆದಮೇಲೆ ಏನೇನು ಬೇಕು ನನಗೂ ಕೊಡಿಸಿದ್ದಾರೆ ನನ್ನ ಗಂಡ, ಅಷ್ಟು ಒಳ್ಳೆಯವರು. ಓಕೆ, ಸೊ ಇವರು ಆಕ್ಸರ ಇದು ಹೆಲ್ಮೆಟ್. ಓಕೆ, ಆಕ್ಸರ್ ಹೆಲ್ಮೆಟ್ ತೊಗೊಂಡಿದ್ದಾರೆ. ಈ ಗ್ರೇ ಶೇಡ್ ವಿತ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ತೊಗೊಂಡಿದ್ದಾರೆ. ಸೊ ಇದು ಕಾಸ್ಟ್ ಹೇಳ್ಬೇಕಾ? ಓಕೆ, ಕಾಸ್ಟ್ ಏನು ಬೇಡ, ಯಾಕಂದರೆ ನಿಮಗೆ ಕೆಲವೊಂದು ಸತಿ ಅಂದಾಜು ಪ್ರೈಸ್ ಬೇಕಾದ್ರೆ ನಾನು ಹೇಳ್ತೀನಿ. ಒಂದು ನಿಮಗೆ 5K ಇಂದ 7K ಒಳಗೆ ಸಿಗುತ್ತೆ ಈ ಹೆಲ್ಮೆಟ್ಟು. ಬಟ್
ಡಿಸ್ಕೌಂಟ್ ಕೆಲವೊಂದು ಶಾಪ್ಸಲ್ಲಿ ಇರುತ್ತೆ, ನೀವು ಡಿಸ್ಕೌಂಟ್ಸ್ ಕೇಳಿ ನೀವು ತೊಗೊಳ್ಬೋದು. ಸೊ ಇದು ಆಕ್ಸರ್ ಹೆಲ್ಮೆಟ್ ವಿತ್ ಇಂಟರ್ಕಾಮ್ ಅವರು ಅಟ್ಯಾಚ್ ಮಾಡಿಸ್ಕೊಂಡು ಹೆಲ್ಮೆಟ್ ತೊಗೊಂಡು ಬಂದಿದ್ದಾರೆ. ಯಸ್, ಇಂಟರ್ಕಾಮ್ ಮುಂಚೆನೇ ತೊಗೊಂಡಿದ್ರು, ಅದನ್ನು ಹಳೆ ಹೆಲ್ಮೆಟ್ ಇಂಟರ್ಕಾಮ್ನ ಇದಕ್ಕೆ ಹಾಕಿ ತೊಗೊಂಡು ಬಂದಿದ್ದಾರೆ. ಓಕೆ, ದ ಮೋಸ್ಟ್ ಮೈ ಫೇವ್ರೆಟ್ ಥಿಂಗ್, ನಂದು ಟ್ರಾವೆಲ್ ಜಾಕೆಟ್, ರೈಡಿಂಗ್ ಜಾಕೆಟ್. ನೀವು ನೋಡ್ಬೋದು ಎಷ್ಟು ಭಾರ ಇದೆ ಗೊತ್ತಾ. ಆಮೇಲೆ ಕಂಪ್ಲೀಟ್ ಸೇಫ್ಟಿ ಇದೆ, ಕೈಗೆ ಸೇಫ್ಟಿ, ಶೋಲ್ಡರ್ಗೆ ಸೇಫ್ಟಿ. ಸೊ ಹಿಂದೆ ಏನಂತಾರೆ, ಬ್ಯಾಕ್ ಬೋನ್ಗೆ ಸೇಫ್ಟಿ. ಇದು ರೈನಾಕ್ಸ್ ಜಾಕೆಟ್. ಸೊ ಇದು ನಮಗೆ 6000 ಜಾಕೆಟ್ ಇತ್ತು. ಇಲ್ಲಿ ಪ್ರೈಸ್ ನಾನು ನಿಮ್ಗೆ ಹೇಳ್ಬೋದು, 5950 ರುಪೀಸ್ ಇದು. ಸೊ ನಮಗೆ 25% ಆಫ್ ಸಿಕ್ತು ನಮಗೆ. ಸೊ 4000 ಸಮಥಿಂಗ್ ಏನೋ ಆಯಿತು. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್ ಎಕ್ಸಾಕ್ಟ್ಲಿ. ಸೊ ಇದು ರೈನಾಕ್ಸ್ ಜಾಕೆಟ್. ಸೊ ನನಗೆ ಪರ್ಟಿಕ್ಯುಲರಾಗಿ ನಂದು ಒಂದು ಐಡಿಯಾ ಇತ್ತು. ಸೊ ನಾನು ಒಂದು ಥೀಮಲ್ಲಿ ತೊಗೊಂಡ್ರೆ ಲೈಕ್ ಜಾಕೆಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹಾಗೆ ಹೆಲ್ಮೆಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ನನಗೆ ಸೇಮ್ ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ಬೇಕು ಅನ್ನೋದು ಆಸೆ ಇತ್ತು. ಸೊ ಪ್ಯಾಂಟ್ಸ್ ನನಗೆ ಅಷ್ಟು ಕಂಫರ್ಟಬಲ್ ಇರಲ್ಲ, ರೈಡಿಂಗ್ ಪ್ಯಾಂಟ್ಸ್, ಯಾಕಂದರೆ ನಾನೇನು ರೈಡ್ ಮಾಡಲ್ಲ ಆ್ಯಕ್ಚುಲಿ. ಯಾವಾಗಾದರೂ ಒಂದು ಸತಿ ನನಗೆ ಅದು ಪ್ರಾಕ್ಟೀಸ್ ಆದಮೇಲೆ ಲೆಟ್ ಸಿ ಇನ್ ಫ್ಯೂಚರ್. ಬಟ್ ನನ್ನ ಹಸ್ಬೆಂಡ್ ರೈಡ್ ಮಾಡೋದ್ರಿಂದ ಅವ್ರ ಸೇಫ್ಟಿಗೆ ಅವ್ರು ಹಾಕ್ಕೊಳ್ತಾರೆ. ನನಗೆ ಬೇಡ ಅಂತ ಅನಿಸು, ಬೇಕಾದರೆ ನಾನು ನೀ ಪ್ಯಾಡ್ ಯೂಸ್ ಮಾಡ್ತೀನಿ, ಲೈಕ್ ನಾರ್ಮಲ್ ಜೀನ್ಸ್ ಏನಾದರೂ ಹಾಕ್ಕೊಂಡ್ರೆ. ಬಟ್ ನಮಗೆ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಇದಕ್ಕೆ, ರೈಡಿಂಗ್ ಗೇರ್ಸ್ಗೆ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರು ಇಷ್ಟಪಟ್ಟು ನನ್ನ ಕರ್ಕೊಂಡೋಗಿ ಕಂಪ್ಲೀಟ್ ಶಾಪಿಂಗ್ ಮಾಡಿಸ್ಕೊಂಡು ಬಂದರು. ಸೊ ಈ ಜಾಕೆಟ್ ಒಂದು ತೊಗೊಂಡೆ. ಇದಕ್ಕೆ ಮ್ಯಾಚಿಂಗ್ ಆಗಿ, ಅಫ್ಕೋರ್ಸ್ ಗರ್ಲ್ಸ್ ಅಂದಮೇಲೆ ಮ್ಯಾಚಿಂಗ್ ನೋಡಲೇಬೇಕು. ಮೈ ಫೇವ್ರೆಟ್, ನಾನು ನಿಮ್ಗೆ ತೋರಿಸ್ತೀನಿ. SMKದು ಹೆಲ್ಮೆಟ್ ಇದು, ಶೋ ಯು. ಸೊ ಇದು SMKದು ಹೆಲ್ಮೆಟ್. ನನಗೆ ಇದಕ್ಕೂ ಎಸ್, ಇದು ಕಾಸ್ಟ್ ಬಂದು 5200 ಸಮಥಿಂಗ್ ಇದೆ. ಇದ್ರ ಮೇಲೂ ಒಂದು 10% ಡಿಸ್ಕೌಂಟ್ ಸಿಕ್ಕಿದೆ ನಮಗೆ, ಇಲ್ಲ ಅಂತಲ್ಲ. ಸೊ ನನ್ನ ಜಾಕೆಟ್ಗೆ ಮ್ಯಾಚ್ ಆಗೋ ಥರ ನಾನು ವಿತ್ ನನ್ನ ಗ್ರೀನ್ ಅನ್ನೋದಕ್ಕಿಂತ ಇದು ಕಲರ್ ಹೆಸರು ಏನಂತಾರೆ, ನಿಯಾನ್ ಗ್ರೀನ್. ಎಸ್, ನಿಯಾನ್ ಗ್ರೀನ್ ಮತ್ತು ಬ್ಲ್ಯಾಕ್ ಹೆಲ್ಮೆಟ್ ನನಗೆ ಜಾಕೆಟ್ಗೆ ಮ್ಯಾಚ್ ಆಗೋ ಥರ ನಾನು ಹೆಲ್ಮೆಟ್ ತೊಗೊಂಡೆ. ಇದಕ್ಕೆ ಇವುದೇ ಬ್ಲೂ ಅಮರ್ದು C30, ಬ್ಲೂ ಅಮರ್ C30ದು ಇವ್ರ ಹತ್ರ ಇಂಟರ್ಕಾಮ್ ಇತ್ತು, ಇವ್ರದ್ದು ಹಳೇದು. ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನನ್ನ ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊಂಡು, ನಾನು ಅವತ್ತು ಹೆಲ್ಮೆಟ್ ತೊಗೊಂಡಿದ್ದ ದಿವಸನೇ ಇದನ್ನು ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಸೇಫ್ಟಿ ಇದೆ, ಸಖತ್ ಹೆವಿ. ನನಗೆ ಐ ಡೋಂಟ್ ನೋ, ಈ ಥರ ಫುಲ್ ಹೆಲ್ಮೆಟ್ ಎಲ್ಲ ನಾನು ಯಾವತ್ತೂ ಹಾಕಿಲ್ಲ. ಸೊ ಇವಾಗ ನನ್ನ ಹಸ್ಬೆಂಡ್ ಬೈಕ್ ರೈಡರ್ ಆಗಿರೋದ್ರಿಂದ ನನ್ನ ಪರಿಸ್ಥಿತಿನೂ ಅವ್ರು ಎಲ್ಲೇ ಹೋದ್ರೂ ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಕಂಪ್ಲೀಟ್ ಸೇಫ್ಟಿಗೋಸ್ಕರ ವಿ ಬಾಟ್ ದಿಸ್. ನಂಗೆ ತುಂಬಾ ಇಷ್ಟ ಆಯಿತು. ಓಕೆ, ಹೆಲ್ಮೆಟ್ ಆಯಿತು. ಈಗ ಮೈ ಫೇವ್ರೆಟ್, ಆ್ಯಕ್ಚುಲಿ ಇದು ಒಂದೇ ಪೀಸ್ ಇದ್ದಿದ್ದು ಗ್ಲೌಸ್ ಕೂಡ ನಾನು ಮ್ಯಾಚಿಂಗ್ ತೊಗೊಂಡೆ. ಇದು 750 ರುಪೀಸ್ ಆ್ಯಕ್ಚುಲಿ. ಮ್ಯಾಜಿಕ್ ಏನು ಮಾಡ್ತಿಲ್ಲ. ಸೊ ಎಸ್, ಸೊ ಇದು ಗ್ಲೌಸ್. ಹಾಗೆ ಮಳೆ ಬಂದರೆ ನೆನಿಬಾರ್ದು ಅಂಥೇಳಿ ಗ್ರೀನ್ ನಿಯಾನ್ ಕಲರ್ ಒಂದು ರೈನ್ ಕೋಟ್ ತೊಗೊಂಡೆ. ಆ್ಯಕ್ಚುಲಿ ಏನಂತಂದರೆ, ನಮ್ಮ ಸೈಜ್ ನಾವು ರೈಡರ್ ಜಾಕೆಟ್ ತೊಗೊಂಡ್ರೆ ನಾವು ಡಬಲ್ ಅಥವಾ ಒಂದು ಸೈಜ್ ಜಾಸ್ತಿ ನಾವು ರೈನ್ ಕೋಟ್ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ನಮಗೆ ಕೈ ಕಾಲೆಲ್ಲ ಶೇಕ್ ಮಾಡೋದಕ್ಕಾಗಲ್ಲ, ಕೈ ಶೇಕ್ ಮಾಡೋದಕ್ಕಾಗಲ್ಲ. ಸೊ ಇದೇ ಹೆವಿ ಅನಿಸುತ್ತೆ ನಮಗೆ. ಇದರೊಳಗೆ ಪ್ಯಾಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಸೇಮ್ ಸೈಜ್ ತೊಗೊಂಡ್ರೆ ನಮಗೆ ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ಅದಾದಮೇಲೆ ಅರ್ಧೋಗ್ಬಿಡುತ್ತೆ, ಸೇಮ್ ಸೈಜ್ ತೊಗೊಂಡ್ರೂ ಅರ್ಧೋಗ್ಬಿಡುತ್ತೆ. ಒಂದು ಸೈಜ್ ಜಾಸ್ತಿ ತೊಗೊಳ್ಬೇಕು. ಸೊ ಇದು ನನಗೆ ಹೇಳ್ಕೊಟ್ಟಿದ್ದು ನನ್ನ ಹಸ್ಬೆಂಡೇನೆ. ಸಿ, ಐ ಲೈಕ್ ಇಟ್. ಸೊ ನೆಕ್ಸ್ಟು ಏನಂತಂದರೆ,
ಹೈಡ್ರೇಷನ್ ಬ್ಯಾಗ್. ಎಸ್, ಹೈಡ್ರೇಷನ್ ಬ್ಲ್ಯಾಡರ್. ಸೊ ಇದು ಹೈಡ್ರೇಷನ್ ಬ್ಯಾಗ್ ಇದೆ. ಸೊ ಅದರೊಳಗೆ ನಾವು ಇದನ್ನು ಅಟ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಎಸ್, ಇದು ಏನಕ್ಕೆ ಯೂಸ್ ಆಗುತ್ತೆ ಹೈಡ್ರೇಷನ್ ಬ್ಯಾಗ್ ಅಂತಂದರೆ, ಟ್ರಾವೆಲ್ ಮಾಡಬೇಕಾದ್ರೆ ನಾವು ತುಂಬ ಲಾಂಗ್ ಡೆಸ್ಟಿನೇಷನ್ ಅಥವಾ ಲಾಂಗ್ ಜರ್ನಿಗೆ ಹೋಗಬೇಕಾದ್ರೆ ನಾವು 20 ಸತಿ ನಿಲ್ಲಿಸಿ ನೀರು ಕುಡಿಯೋದಕ್ಕಾಗಲ್ಲ. ಸೊ ಇದ್ರ ಬ್ಯಾಗ್ ನಾನು ನಿಮಗೆ ತೋರಿಸ್ತೀನಿ. ಈ ಬ್ಯಾಗ್ ಒಳಗೆ ಇದನ್ನು ಫಿಕ್ಸ್ ಮಾಡಿಕೊಂಡು, ಸೊ ನೀರು ಇದು 2 ಲೀಟರ್ಸೇ ಬರೋದು ಆಯಿತಾ. 2 ಲೀಟರ್ಸ್ ಬರುತ್ತೆ. ಇದರೊಳಗೆ ಕೋಲ್ಡ್ ನೀರು ಹಾಕಿದ್ರೆ ಕೋಲ್ಡ್ ಇರುತ್ತೆ. ಸೊ ಹಾಟ್ ನೀರು ಹಾಕಿದ್ರೆ ಅಫ್ಕೋರ್ಸ್ ಹಾಟ್ ಯಾರೂ ಕುಡಿಯೋಕ್ಕಾಗಲ್ಲ, ಬಿಕಾಸ್ ನಾವು ಆಲ್ರೆಡಿ ತುಂಬ ಗೇರ್ಸ್ ಹಾಕ್ಬಿಟ್ಟಿರ್ತೀವಿ, ರೈಡಿಂಗ್ ಗೇರ್ಸು. ಸೊ ಅದರೊಳಗೆ ನಾವು ಅದನ್ನೆಲ್ಲ ಹಾಕ್ಲಿಕ್ಕೆ ಸೊ ಎಸ್, ಇದು ಹೈಡ್ರೇಷನ್ ಬ್ಯಾಗ್. ಸೊ ಇದರೊಳಗೆ ನಮಗೆ ಪೌಚ್ ಥರ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಒಂದು ಇದಿದೆ ನೀರು ತುಂಬಿಸೋಕ್ಕೆ. ನಾವು ಇದನ್ನು ತೆಗೆದು, ಅಫ್ಕೋರ್ಸ್ ನಾವು ತೆಗಿಯೋಕ್ಕಾಗ್ತಾಯಿಲ್ಲ, ಇದನ್ನು ನಾವು ತೆಗೆದು ಇದನ್ನು ನೀರು ಫಿಲ್ ಮಾಡಿ ಈ ಹೈಡ್ರೇಷನ್ ಬ್ಯಾಗ್ ಒಳಗೆ ಈ ಪೈಪ್ನ ಆಚೆ ಕನೆಕ್ಟ್ ಮಾಡಿಕೊಂಡು, ಸೊ ನಾವು ಹಿಂಗೆ ಜಾಕೆಟ್ಗೆ ಹಿಂಗೆ ಹಾಕ್ಕೊಳ್ಳೋದು. ಸೊ ನಾವು ನೀರು ಕುಡಿಯೋದು ತುಂಬಾ ಯೂಸ್ಫುಲ್. ವಿ ಹ್ಯಾವ್ ಟು ಬೈ ದಿಸ್. ರೈಡರ್ಸ್ ಆ್ಯಕ್ಚುಲಿ ಬೈ ಮಾಡಬೇಕು, ತುಂಬಾ ಯೂಸ್ ಆಗುತ್ತೆ. ಸೊ ಇನ್ನೊಂದೇನು ತೊಗೊಂಡ್ರಿ ಅಂತಂದರೆ, ನಮ್ಮ ಬ್ಯಾಗಿಗೆ ನಮ್ಮ ಗಾಡಿಗೆ ಲಗೇಜ್ ಏನಾದರೂ ಟೈ ಮಾಡೋದಕ್ಕೆ ಇದೊಂದು ರೋಪ್ ತೊಗೊಂಡಿದ್ದೀವಿ. ಇದು ಕಾಸ್ಟ್ ಏನಾಯಿತು? ಎಸ್, ಇದು 149 ಅಷ್ಟೇ. ಎಕ್ಸ್ಪ್ಯಾಂಡ್ ಆಗುತ್ತೆ. ಆ್ಯಂಡ್ ಇದು ಎಸ್, ಇದು ಏನಂತ ಅಂದರೆ ಟೂಲ್ ಕಿಟ್. ನನ್ನ ಹಸ್ಬೆಂಡ್ಗೆ ತುಂಬಾ ಯೂಸ್ ಆಗುತ್ತೆ. ಇದರೊಳಗೆ ಎಲ್ಲ ಟೂಲ್ಸ್, ಗಾಡಿದು ಅಥವಾ ಏನಾದರೂ ನಮ್ಗೆ ಎಮರ್ಜೆನ್ಸಿ ಇದ್ದರೆ ನಾವು ಇದನ್ನು ಇಟ್ಕೊಂಡು ಹೋಗೋದಕ್ಕೆ. ಎಸ್, ನಾವು JC ರೋಡ್ಗೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರದ್ದು ಮುಂಚೆನೇ ಇದೆ. ಅವ್ರು ಆಲ್ಮೋಸ್ಟ್ ಲೈಕ್ ಫ್ಯೂ ಇಯರ್ಸಿಂದ ಅವರು ರೈಡ್ ಮಾಡ್ತಿರೋದ್ರಿಂದ ಅವರೆಲ್ಲ ಕಲೆಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಜಾಕೆಟ್ಸ್ ಆಗಿರ್ಬೋದು, ಏನೇನು ಸೇಫ್ಟಿ ಮೆಷರ್ಮೆಂಟ್ಸ್ ಎಲ್ಲನೂ ತೊಗೊಂಡಿದ್ದಾರೆ. ಸೊ ಈಗ ನಾನು ಆ್ಯಡ್ ಆನ್ ಆಗಿರೋದ್ರಿಂದ ಅವ್ರ ಲೈಫಲ್ಲಿ, ಸೊ ನನ್ನ ಜೊತೆ ಅವ್ರಿಗೆ ರೈಡ್ ಮಾಡಬೇಕು, ಅದಕ್ಕೆ ನನಗೆ ಎಲ್ಲನೂ ಕರ್ಕೊಂಡೋಗಿ ಇಟ್ಕೊಡ್ಸಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ವಾವ್, ಥ್ಯಾಂಕ್ ಯು ಹಸ್ಬೆಂಡ್. ತುಂಬಾ ಖುಷಿ ಆಯಿತು. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, I'll show you. I'll just keep this. ಎಸ್, ನಮಗೆ ಆ್ಯಕ್ಚುಲಿ ನಾವು ಸುಮಾರು ಕಡೆ, 1-2 ಕಡೆ ನಾವು ಎರಡಲ್ಲ ಒಂದು 4-5 ಅಂಗಡಿನ ಸುತ್ತಿದ್ರಿ ನಂದು ಶೂಸ್ಗೋಸ್ಕರ. ಶೂಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರೈಡಿಂಗಲ್ಲಿ. ಯಾಕಂದರೆ ನಮಗೆ ಸೇಫ್ಟಿ ಇರಬೇಕು. ಸೊ ಮುಂದೆ ಕಾಲಿಗೆ ಶೀಲ್ಡ್ ಇರಬೇಕು, ಅದಕ್ಕೆಲ್ಲ ವಾಟ್ ಎವರ್ ಸೇಫ್ಟಿ ಮೆಷರ್ಮೆಂಟ್ ಎಲ್ಲ ನೋಡ್ತಾರಲ್ಲ, ಗ್ರಿಪ್ ಇರಬೇಕು ಮೇನು. ಸೊ ಅದಕ್ಕಾಗಿ ನನಗೆ ಬಾಕಾಬುಚಿ ಅವ್ರ ಫೇವ್ರೆಟ್ ಬ್ರ್ಯಾಂಡ್ ಕೂಡ. ಹಲವಾರು ಬ್ರ್ಯಾಂಡಲ್ಲಿ ಇದು ಒಂದು ಫೇವ್ರೆಟು, ನಾಟ್ ಇದೆ ಅಂತಲ್ಲ. ಸೊ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಆಲ್ಮೋಸ್ಟ್ 2000 ಒಳಗಿದೆ ಇದು ಪ್ರೈಸು. ಸೊ ಇದು ನನಗೆ ಆರ್ಡ್ರ್ ಮಾಡಿದ್ರು. ಇದು ತುಂಬಾ ಗ್ರಿಪ್ ಇದೆ, ನೀವು ನೋಡ್ಬೋದು. ಶೂಸ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದು ಒಂದು ಶೂಸು ತೊಗೊಂಡೆ ಆನ್ಲೈನಲ್ಲಿ. ಎಸ್, ಇಷ್ಟೆಲ್ಲ ಶಾಪಿಂಗ್ ಮಾಡಿ, ಸೊ ಏನೇನು ಬೇಕು ನಮ್ಮ ಟ್ರಾವೆಲ್ಗೆ, ನೆಕ್ಸ್ಟ್ ಬಿಗ್ ರೈಡ್ಗೆ ಏನೇನು ಬೇಕು ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಆರ್ಗನೈಸ್ ಮಾಡ್ಕೊಳ್ತೀವಿ, ಏನೇನೆಲ್ಲ ತೊಗೊಳ್ತೀವಿ, ಸೊ ಏನೇನೆಲ್ಲ ಏನಂತಾರೆ ಲೈಕ್ ನಮ್ಮ ಸೇಫ್ಟಿಗೋಸ್ಕರ ಆಗಿರ್ಬೋದು, ಅಥವಾ ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ರೈಡಿಗೆ, ಅದನ್ನೆಲ್ಲ ನಾವು ತೋರಿಸ್ತೀನಿ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಯಾವುದೇ ಪ್ರಾಡಕ್ಟ್ದು ನಿಮಗೆ ಲಿಂಕ್ ಬೇಕಿದ್ರು ಅಥವಾ ನಿಮಗೇನೋ ಸಜೆಷನ್ ಬೇಕಿದ್ರೆ DM ಮಾಡಿ. ಸೊ ನಾವು ಅದನ್ನು ಲಿಂಕ್ ಅದು ಶೇರ್ ಮಾಡ್ತೀವಿ, ಹಾಗೆ ನಿಮಗೆ ಮೆಸೇಜ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್.